ಪ್ರಪಂಚದ ಉತ್ತಮ ಡ್ಯಾನ್ಸರ್ ಮೈಕೆಲ್ ಜಾಕ್ಸನ್ ಅವರು 150 ವರ್ಷ ಬಾಳ್ಬೇಕಂತ ಆಸೆ ಪಟ್ರು. ಆದ್ರೂ ಅವರಿಂದ 50 ವರ್ಷ ಕೂಡ ಕ್ರಾಸ್ ಮಾಡಕ್ಕಾಗ್ಲಿಲ್ಲ. ಇವತ್ತು ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ವಿಡಿಯೋನ ಕೊನೆ ತನಕ ನೋಡಿ. 1958ರಲ್ಲಿ ಅಮೆರಿಕದಲ್ಲಿ ಒಂದು ಬಡ ಕುಟುಂಬದಲ್ಲಿ ಮೈಕೆಲ್ ಜಾಕ್ಸನ್ ಹುಟ್ಟುತ್ತಾರೆ. ಇವ್ರ ಜೊತೆ ಹುಟ್ಟಿದವರು 9 ಮಂದಿ. 5 ವಯಸ್ಸಿದ್ದಾಗ್ಲೇ ಹಾಡಾಡ್ಕೊಂಡು ಡ್ಯಾನ್ಸ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾರೆ. 7 ವಯಸ್ಸಲ್ಲಿ ಪ್ರೊಫೆಷನಲ್ ಆಗಿ ಡ್ಯಾನ್ಸ್ ಆಡೋದನ್ನ ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಇವ್ರ ತಂದೆ ತುಂಬಾ ಸಿಟ್ ಆಗಿರೋದ್ರಿಂದ ಇದು ಯಾವ್ದು ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಒಂದು ಚಿಕ್ಕ ಕಾಂಪಿಟೇಷನ್ ಅಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಇವ್ರು ಆಡ್ದಂತ ಹಾಡು ಮತ್ತೆ ಡ್ಯಾನ್ಸ್ ನೋಡಿ ಜನರೆಲ್ಲರೂ ತುಂಬಾ ಚಪ್ಪಾಳೆ ತಟ್ತಾರೆ. ಅದಕ್ಕೆ ಅವ್ರಿಗೆ ಫಸ್ಟ್ ಪ್ರೈಸ್ ಸಿಗುತ್ತೆ, ಮನೇಲಿ ಅವ್ರಿಗೆ ಸಪೋರ್ಟ್ ಸಿಗುತ್ತೆ. ಅದನ್ನ ನೋಡಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅದನ್ನೇ ಅವರು ಕಂಟಿನ್ಯೂ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ತುಂಬಾ ಕಾನ್ಸರ್ಟ್ಸ್ ಗಳನ್ನ ಅವರು ಪ್ರೊಫೆಷನಲ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಡ್ಯಾನ್ಸ್ ಅಲ್ಲಿ ತುಂಬಾ ಗಿನ್ನಿಸ್ ರೆಕಾರ್ಡ್ ಗಳನ್ನ ಅವರು ಮಾಡ್ತಾರೆ. ಇದರಿಂದ ಅವ್ರ ಹೆಸರು ಪ್ರಪಂಚದ ಎಲ್ಲಾ ಮೂಲೆ ಮೂಲೆಗೂ ಹರಡುತ್ತೆ. ಅವಾಗ ಅವ್ರಿಗೆ ತುಂಬಾ ಸ್ಕಿನ್ ಇಶ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಒಂದ್ ಸಮಯದಲ್ಲಿ ಫೇಸ್ ಗೆ ತುಂಬಾ ಸರ್ಜರಿನೂ ಮಾಡ್ತಾರೆ. 150 ವರ್ಷ ಬಾಳೋದಕ್ಕೆ ಆಸೆ ಪಡ್ತಾರೆ. ಕೋಟಿಗಟ್ಟಲೆ ಹಣನ ಖರ್ಚು ಮಾಡಿ ತುಂಬಾ ಡಾಕ್ಟರ್ಸ್ ಗಳನ್ನ ಅವರು ಹೈಯರ್ ಮಾಡ್ತಾರೆ. ಮನೆಯನ್ನೇ ಹಾಸ್ಪಿಟಲ್ ಆಗಿ ಮಾಡ್ತಾರೆ. ತುಂಬಾ ಇಂಜೆಕ್ಷನ್ ಮತ್ತೆ ಮೆಡಿಸಿನ್ ಗಳನ್ನ ತಗೊಂಡಿರೋ ಕಾರಣ ಅವರು 50 ವರ್ಷದಲ್ಲಿ ಅವರು ತೀರೋಗ್ತಾರೆ. ಅವ್ರು ಮಾಡಿರತಕ್ಕಂತ ಸಾಧನೆಗಳು 150 ವರ್ಷ ಆದ್ರೂ ಕೂಡ ಜನರು ಮರಿದಿರ ಆಗಿ ಅವರು ಮಾಡೋಗಿದ್ದಾರೆ. ಈ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ.